ಪ್ರಕೃತಿ ಮುನಿದರೆ ಏನಾಗುತ್ತದೆ ಎಂಬುದಕ್ಕೆ ವೆನೆಜುವೆಲಾದಲ್ಲಿ ನಡೆದ ಈ ಘೋರ ದುರಂತವೇ ಸಾಕ್ಷಿ. ಕೇವಲ 60 ಸೆಕೆಂಡುಗಳ ಅಂತರದಲ್ಲಿ ಸಂಭವಿಸಿದ 2 ಭೀಕರ ಭೂಕಂಪ ಇಡೀ ದೇಶವನ್ನು ಸ್ಮಶಾನವಾಗಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.2 ಮತ್ತು 7.5ರಷ್ಟು ಭೀಕರ ತೀವ್ರತೆ ದಾಖಲಾಗಿದ್ದು, ಈ ಭೀಕರ ದುರಂತದಲ್ಲಿ ಸಿಲುಕಿ ಇದುವರೆಗೆ ಬರೋಬ್ಬರಿ 164 ಜನ ಜೀವ ಕಳೆದುಕೊಂಡಿದ್ದು, 1000ಕ್ಕೂ ಹತ್ತಿರ ಜನ ಆಸ್ಪತ್ರೆ ಸೇರಿದ್ದಾರೆ. ನೆಟ್ವರ್ಕ್ ಹಾಗೂ ಕರೆಂಟ್ ಇಲ್ಲದೆ ಜನಜೀವನ ಅಸ್ತವ್ಯಸ್ತವಾಗಿದ್ದು, ವಿಮಾನ ನಿಲ್ದಾಣಗಳು ಬಂದಾಗಿವೆ. ಕಣ್ಣೆದುರೇ ಮನೆಗಳು ಕುಸಿದು ಬಿದ್ದಿದ್ದು, ನೋವಿನಲ್ಲೇ ಜನ ರಸ್ತೆಗಳಲ್ಲೇ ಆಶ್ರಯ ಪಡೆದಿದ್ದಾರೆ. ಪರಿಸ್ಥಿತಿ ಕೈಮೀರುತ್ತಿರುವುದನ್ನು ಕಂಡು ಸರ್ಕಾರ ದೇಶದಲ್ಲಿ ಎಮರ್ಜೆನ್ಸಿ ಘೋಷಿಸಿದ್ದು, ಈ ಕಷ್ಟದ ಸಮಯದಲ್ಲಿ ಭಾರತ ವೆನೆಜುವೆಲಾ ಪರವಾಗಿ ನಿಂತಿದ್ದು, ಪ್ರಧಾನಿ ಮೋದಿ ಎಲ್ಲಾ ರೀತಿಯ ಸಹಾಯ ಮಾಡುವುದಾಗಿ ಭರವಸೆ ನೀಡಿದ್ದಾರೆ.